ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾಂಕಾ ಪಕ್ಕಿ ದೊಡ್ಡನಾಯಕ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಬೆನಚಿ. ನನ್ನ ಹೆಸರು ಶ್ರದ್ಧಾ ಬಾಳು ಸತ್ಯದೆ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಬೆನಚಿ. ನನ್ನ ಹೆಸರು ಸೃಷ್ಟಿ ನಾಗರಾಜ್ ಕುಪ್ಸದ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಬೆನಚಿ. ಸಮಸ್ಯೆ: ಪ್ಯಾರಲೈಸ್ ಆದವರಿಗೆ ತಮ್ಮ ದೇಹದ ಅಂಗಾಂಗಗಳು ತಮ್ಮ ಸ್ವಾಧೀನವನ್ನು ಕಳೆದುಕೊಂಡಿರುವುದರಿಂದ ಎದ್ದು ನಡೆದಾಡಲು ಅವರಿಗೆ ಆಗುವುದಿಲ್ಲ ಮತ್ತು ಅವರ ಮನೆಯವರು ಕೆಲಸದ ಒತ್ತಡದಿಂದ ಅವರ ಹತ್ತಿರ ಹಗಲು ರಾತ್ರಿ ಇರಲು ಆಗುವುದಿಲ್ಲ ಮತ್ತು ಪ್ಯಾರಲೈಸ್ ಆದವರಿಗೆ ತಮ್ಮ ಮಾತನಾಡಲು ಆಗುವುದಿಲ್ಲ. ಆದ್ದರಿಂದ ನಾವು ಅವರ ಬೇಕು ಬೇಡಗಳು ನಮಗೆ ತಿಳಿಯುವುದಿಲ್ಲ. ಈ ಸಮಸ್ಯೆಗಳನ್ನು ಅರಿತುಕೊಂಡು ನಾವು ಪೇಷಂಟ್ ಮಾನಿಟರಿಂಗ್ ಸಿಸ್ಟಮ್ ಎನ್ನುವಂತಹ ಮಾದರಿಯನ್ನು ರಚಿಸಿದ್ದೇವೆ. ಈ ಮಾದರಿಯನ್ನು ತಯಾರಿಸಲು ನಮಗೆ ಬೇಕಾಗುವಂತಹ ಉಪಕರಣಗಳು ಫ್ಲೆಕ್ಸ್ ಸೆನ್ಸರ್, ಬ್ರೆಡ್ ಬೋರ್ಡ್, ಬ್ಯಾಟರಿ, ಆರ್ಡಿನೋ ಯುನೋ, ಬ್ಲೂಟೂತ್, IR ಸೆನ್ಸರ್, ಸ್ಪೆಕ್, ಜಂಪರ್ ಕೇಬಲ್ಸ್ ಇವೆಲ್ಲ ಉಪಕರಣಗಳು ನಮಗೆ ಬೇಕಾಗುತ್ತದೆ. ಮತ್ತು ಈ ನೋಡ್ರಿ, ಒಂದು ಬಲ್ನ ಬೆಂಡ್ ಮಾಡಿದ್ರೆ ಇಲ್ಲೊಂದು ಮೆಸೇಜ್ ಬರ್ತೈತಿ, ಗಿವ್ ಮೀ ವಾಟರ್ ಅಂತಂದು. ಇನ್ನೊಂದು ಬಲ್ನ ಬೆಂಡ್ ಮಾಡಿದ್ರೆ ಗಿವ್ ಮೀ ಫುಡ್ ಆ್ಯಂಡ್ ಗಿವ್ ಮೀ ಟೀ ಅಂತ ಬರ್ತೈತಿ. ಅದಾಗಿಂದ ಇಲ್ಲಿ IR ಸೆನ್ಸರ್ನ ಕನೆಕ್ಟ್ ಮಾಡಿರೋಂಥ ಸ್ಪೆಕ್ನ ಇಲ್ಲಿ 2 ಸಲ ಬ್ಲಿಂಕ್ ಮಾಡಿದ್ರೆ ಕಣ್ಣನ್ನ ಒಂದು ಮೆಸೇಜ್ ಬರ್ತೈತಿ, 3 ಸಲ ಬ್ಲಿಂಕ್ ಮಾಡಿದ್ರೆ ಕಣ್ಣನ್ನ ಇನ್ನೊಂದು ಮೆಸೇಜ್ ಬರ್ತೈತಿ. ಈ ರೀತಿ ಆ ಪ್ಯಾರಲೈಸ್ ಆದ ವ್ಯಕ್ತಿಗೆ ಸಿಂಪಲ್ ಆಗಿ ತಮ್ಮ ಬಾಡಿನ ಅಲ್ಲಾಡ್ಸೋಕ್ಕಾಗಲಿಲ್ಲ ಅಂದ್ರೂ ಅವರ ತಮ್ಮ ಕೈ ಅಥವಾ ಕಣ್ಗಳ ಮೂಲಕ ಬೇರೆದವ್ರ ಕಡೆ ಸಹಾಯ ಕೇಳಬಹುದು. ಇದ್ರ ಉದ್ದೇಶ ಏನಂತಂದ್ರೆ ಯಾರು ಪ್ಯಾರಲೈಸ್ ಆದ ವ್ಯಕ್ತಿ ಇರ್ತಾರಲ್ಲ ಅವ್ರಿಗೆ ತುಂಬ ಉಪಯೋಗ. ಹೆಂಗಂತಂದ್ರೆ ಅವ್ರ ಮನೆಯಲ್ಲಿರುವಂಥ ಜನರು ಅವ್ರಿಗೋಸ್ಕರ ಟೈಮ್ ಸ್ಪೆಂಡ್ ಮಾಡೋಕೆ ಆಗಂಗಿಲ್ಲ. ಅಂಥ ಸಮಯದೊಳಗೆ ಈ ಒಂದು ಮಾದರಿಯನ್ನು ಅವ್ರು ಅಲ್ಲೇ ಅಳವಡಿಸಿದ್ದೆ ಆದ್ರೆ ಅವ್ರಿಗೆ ಇದರಿಂದ ತುಂಬ ಹೆಲ್ಪ್ ಆಕೈತಿ. ಅವ್ರಿಗೇನು ಬೇಕು ಬೇಡಗಳನ್ನು ಈ ಒಂದು ಮಾದರಿಯಿಂದ ನಾವು ತಿಳ್ಕೊಬೋದು. ಇದನ್ನು ಆಸ್ಪತ್ರೆಗಳಲ್ಲಿ, ಕ್ಲಿನಿಕ್ಗಳಲ್ಲಿ, ಮನೆಗಳಲ್ಲಿ ಅಳವಡಿಸ್ಕೋಬೋದು. ಈ ಒಂದು ಪೇಷಂಟ್ ಮಾನಿಟರಿಂಗ್ ಸಿಸ್ಟಮ್ ಅನ್ನೋ ಮಾಡೆಲ್ಲ ನಾವು ಮಾಡಿದ್ದೀವಿ. ಪ್ಯಾರಲೈಸ್ ಆದ ವ್ಯಕ್ತಿಗೆ ಇದು ತುಂಬ ಉಪಯೋಗ ಆಗುತ್ತೆ. ಧನ್ಯವಾದಗಳು.